ಯಾರಿಗೂ ಕೂಡ ನಿಮ್ಮದಿನೇ ಇಲ್ಲ. 3-4 ದಿವಸನೂ ಕೂಡ ಇಡೀ ತಾಲೂಕಿಗೆ ಒಂದು ಶೋಚನೀಯ ಸ್ಥಿತಿಯಲ್ಲಿದ್ದೀವಿ. ಇವತ್ತು ತ್ಯಾಮಳ್ಳಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿ ಶ್ರದ್ಧಾಂಜಲಿ ಮಾಡೋದ್ರ ಮುಖಾಂತರ ಮೇಣದ ಬತ್ತಿ ಹಚ್ಚಿ, ಇಲ್ಲ ಆತ ಇಲ್ಲೇ ಇದ್ದಾನೆ, ನಮ್ಮ ಜೊತೆಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ ಅಂತಕ್ಕಂಥ ತೋರಿಸೋಕ್ಕೋಸ್ಕರ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಸೇರಿ ಒಂದು ಶ್ರದ್ಧಾಂಜಲಿಯನ್ನು ಆಯೋಜನೆ ಮಾಡಿದ್ದು. ತ್ಯಾಮಳ್ಳಿರ್ತಕ್ಕಂಥ ಎಲ್ಲ ಹಿರಿಯರು ಬಂದದಕ್ಕೆ ಸ್ಪಂದಿಸಿ ಆತನ ಕುಟುಂಬನ ಜೊತೆಯಲ್ಲಿರ್ತೀವಿ, ಆತನ ಆತ್ಮಸ್ಮರಣೆಗೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆತನ ಹೆಸರು ಮೇಲೆ ಒಂದು ಸ್ಮರಣೆ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾಡಿದ್ದೀವಿ. ಇದು ಯಾವ ರೀತಿಯಾದ ವರ್ಣನೆ ಮಾಡಿದ್ರು ಕೂಡ ಸಾಲದು. ನಾನಾದರೆ ಒಂದು ಕೇಳೋದೇನಪ್ಪ ಅಂತಂದರೆ, ದೇಶಾಭಿಮಾನ ರಾಜ್ಯಾಭಿಮಾನ ಒಂದು ಕಡೆ ಇರಲಿ, ಬೇಕೇ ಬೇಕಾದು, ಎಲ್ಲರೂ ಕೂಡ ಅಭಿಮಾನ ಅಂತಕ್ಕಂಥದ್ದೇ ಇರ್ತದೆ. ಆದರೆ ಮನೆ ಸ್ಥಿತಿ ಪರಿಸ್ಥಿತಿ ಇವೆರಡೂ ಅರ್ಥ ಮಾಡ್ಕೊಂಡು ನಾವು ಹೊರಗಡೆ ಹೋದಾಗ ಯೋಚನೆ ಮಾಡಬೇಕಾಗ್ತದೆ. ಆತನ ಅತಿಯಾದ ರಾಜ್ಯಾಭಿಮಾನ, ಕನ್ನಡದ ಅಭಿಮಾನ, ದೇಶಾಭಿಮಾನನೇ ಈತನ ಕುತ್ತಾಯಿತು ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಬಟ್ ಈ ಸಂದರ್ಭದಲ್ಲೂ ಕೂಡ ಅಲ್ಲೇ 3 ದಿನ ಆಯಿತು, ಅಲ್ಲೇನಾಯ್ತು ಇಂತೂ ಕೂಡ ಮಾಹಿತಿ ನಮಗೆ ಯಾರೂ ಕೂಡ ಕೊಡ್ತಾ ಇಲ್ಲ. ಅಲ್ಲೇನೋ ಪೋಸ್ಟ್ ಮಾರ್ಟಮ್ ಆಯಿತಾ, ಕೇಸ್ ದಾಖಲಾಗೈತಾ ಏನು ಅಂತಕ್ಕಂಥ ಸರಿಯಾದ ಮಾಹಿತಿ ನಮ್ಮ ಇಡೀ ರಾಜ್ಯ ಜನತೆಗೆ ಯಾರಿಗೂ ಕೂಡ ಇಲ್ಲ. ರಾಜ್ಯ ಜನತೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತ್ಯಾಮಳ್ಳಿ ಗ್ರಾಮಕ್ಕೆ ಗೊತ್ತೇ ಇಲ್ಲ. ಆದ ಕಾರಣ ಒಬ್ಬರು ಮಿನಿಸ್ಟ್ರು, ಸಂಬಂಧಪಟ್ಟ ಮಿನಿಸ್ಟ್ರು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೊಗೊಂಡು ನಮಗೆ ಸರಿಯಾದ ಮಾಹಿತಿ ಕೊಡೋಂಥ ಕೆಲಸ ಆಗಬೇಕು. ಅಲ್ಲೇನು ನಡೀತಾ ಇದೆ, ಆತನ ಮೇಲೆ ಏನು ಕಾನೂನು ಕ್ರಮ ತಗೊಂಡಿದ್ದಾರೆ, ಬಾಡಿ ಯಾವಾಗ ಇಲ್ಲಿಗೆ ನಮ್ಮ ಈಗ ತ್ಯಾಮಳ್ಳಿ ಕೊಡ್ತಾರೆ, ನಮ್ಮ ರಾಜ್ಯಕ್ಕೆ ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಕೊಡಬೇಕು. ನಾವು ಸುಮ್ಮನೆ ಬರ್ತೀವಿ, ಆ ತಂದೆ ತಾಯಿಗೆ ನೋವಿನ ಜೊತೆ ನೋವು ಕೊಡ್ತೀವಿ, ನಾವು ಸಮಾಧಾನ ಮಾಡ್ತೀವಿ ಅಂತ ಬರ್ತೀವಿ, ಬಂದು ನಾವು ಗ್ಯಾಪ್ಸ್ತಾ ಇದ್ರೆ ಅವ್ರ ತಂದೆ ತಾಯಿ ನೋವೇ ಜಾಸ್ತಿ. ಈಗ ಒಬ್ಬರು ರಾಜಕಾರಣ, ಒಬ್ಬರು ಕಾಂಗ್ರೆಸ್ನವರು ಅಂತ ಬರ್ತಾರೆ, BJP ಅವರು ಅಂತ ಬರ್ತಾರೆ, JDS ಅಂತ ಬರ್ತಾರೆ. ನಾವೆಲ್ಲ ಈ ರಾಜಕಾರಣ ಬೆರೆಸೋದು ಬೇಡ. ಅವ್ರ ತಂದೆ ತಾಯಿ ಧೈರ್ಯ ತುಂಬಂಥ ಕೆಲಸ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ನೈತಿಕತೆ ಏನಾದರೂ ಇದ್ದರೆ, ಅವ್ರಿಗೇನಾದ್ರು ಕೂಡ ಈ ಕುಟುಂಬದ ಮೇಲೆ ಗೌರವ, ಇರ್ತಕ್ಕಂಥ ಮಗನ ಮೇಲೆ ಒಂದು ಆತ್ಮಸೇರು ತುಂಬಂಥ ಶಕ್ತಿ ರಾಜ್ಯ ಸರ್ಕಾರಕ್ಕಿದ್ದರೆ, ಆ ತಂದೆ ತಾಯಿ ಸಾಯೋರ್ಗೂ ಕೂಡ, ಆ ತಂದೆ ತಾಯಿ ಜೀವನ ಪರಿತು ಇರೋರು ಕೂಡ ಯಾರ ಮನೆ ಬಾಗಿಲು ಕೂಡ ಹೋಗಿ ಬೇಡ ರೀತಿ ನೋಡ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಯಾವುದೇ ಸರ್ಕಾರ ಆಗಲಿ ಈಗ ಥರದ ಸರ್ಕಾರ ಮಾಡಬೇಕು. ನಂದೋದು ಇಡೀ ತ್ಯಾಮಳ್ಳಿ ಮತ್ತು ನೆಲಮಂಗಲ ತಾಲೂಕಿನ ಜನತೆಯ ಅಭಿಮತದ ಒಂದು ಆಶಯ. ಯಾಕೆಂದರೆ ಪಾಪ ಇವತ್ತು ಅವ್ರ ಪರಿಸ್ಥಿತಿಗೂ ಈ ಥರ ಇದ್ದರೂ ಕೂಡ ಅವನಲ್ಲಿ ಹುಟ್ಟು ಅಭಿಮಾನ ಇತ್ತು ಅಂದರೆ ನಾವಿವತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕಾಗ್ತದೆ. ಆದರೆ ಇಲ್ಲಿವರೆಗೂ ಇಷ್ಟೊಂದು ಜನ ಎಲ್ಲ ಮಾಡಿದ್ರು, ಇಷ್ಟೆಲ್ಲ ನ್ಯೂಸಸ್ ಕ್ರಿಯೇಟ್ ಆದರೂ ಕೂಡ ರಾಜ್ಯ ಸರ್ಕಾರದಿಂದ ಅವ್ರ ಕುಟುಂಬಕ್ಕೆ ಏನು ಘೋಷಣೆ ಮಾಡೋಂಥ ಕೆಲಸ ಆಗಲಿಲ್ಲ. ಅದು ದಯಮಾಡಿ ಆಗಬೇಕು. ನಾವು ಬಂದು ಸಮಾಧಾನ ಮಾಡ್ತೀವಿ. ಇವತ್ತು ಅವ್ರ ಮನೆ ಒಳಗಡೆ ಯಾವ ರೀತಿಯಾದ ವಾಸ ಮಾಡ್ತಾರೆ, ಸ್ಕೂಲ್ ಮಾಸ್ಟರ್ ಅವರು ಯಾವ ರೀತಿಯಾಗಿ ವಾಸ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ ಹೇಳ್ಬಾರ್ದು. ಅದನ್ನು ಆ ನೋವನ್ನು ಮರೆಸ್ಬೇಕು. ಒಂದು ಕುಟುಂಬಕ್ಕಿದ್ದಂಥ ಆಧಾರ ಒಬ್ಬನೇ ಮಗ. ಆದ ಕಾರಣ ಅವ್ನು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗೆ ಸಂಪೂರ್ಣವಾಗಿ ಜೀವನೋಪಯೋಗಕ್ಕೆ ಏನಾದ್ರು ಒಂದು ದಾರಿ ಮಾಡಿಕೊಟ್ಟಾಗ ನಿಜವಾಗ್ಲೂ ಕೂಡ ಈ ನಾಡಿನ ಜನ, ಈ ರಾಜ್ಯದ ಜನ ನಾವು ಜೊತೆಲಿದ್ದೀವಿ ಅಂತ ಹೇಳಲಿಕ್ಕೆ ಅರ್ಹಾಗ್ತೀವಿ. ಆದ ಕಾರಣ ನಾನು ಇರ್ತಕ್ಕಂಥ ಸರ್ಕಾರನ ಕೈ ಜೋಡಿಸಿ ವಿನಂತಿ ಮಾಡ್ತಾಯಿದ್ದೀನಿ. ದಯಮಾಡಿ ಇದು ಕೇವಲ ಮಾಧ್ಯಮದಲ್ಲಿ ಪ್ರಸಾರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನೀವು ಮಾಧ್ಯಮದಲ್ಲಿ ಬೆಳಗಿನ ಸಾಯಂಕಾಲಕ್ಕೆ ತೋರಿಸೋದ್ರಿಂದ ಅವ್ರ ಕುಟುಂಬದ ಸಮಸ್ಯೆ ಬಗೆಹರಿಯಲ್ಲ. ಯಾರಾದರೂ ಸಂಬಂಧಪಟ್ಟ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅಥವಾ ಈ ಕ್ಷೇತ್ರದ ಶಾಸಕರು, ಇಲ್ಲಿ ಪಕ್ಷಾತೀತವಾಗಿ ಶಾಸಕರು, ದಯಮಾಡಿ ಆ ಶಾಸಕರಲ್ಲೇ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನೀವು ಏನೋ ಹಣ ಸಹಾಯ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನಿಮ್ಗೆ ಒಳ್ಳೆಯದಾಗಲಿ. ಬಟ್ ಜೊತೆಗೆ ಸರ್ಕಾರದ ಗಮನ ಹರಿಸಿ ಈ ಕುಟುಂಬಕ್ಕೆ ಆಧಾರವಾಗಿ ಏನಾದ್ರು ಒಂದು ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಒಕ್ಕಲರ ಅಭಿಪ್ರಾಯ. ಆದ ಕಾರಣ ಸುಮ್ಮನೆ ನಾವು ಬರ್ತೀವಿ, ಮಾಧ್ಯಮದಲ್ಲಿ ಮಾತಾಡ್ತೀವಿ, ಇನ್ನೊಬ್ರು ಬರ್ತಾರೆ ಮಾಧ್ಯಮದಲ್ಲಿ ಮಾತಾಡ್ತಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀವಿ. ನಮಗೆ ಕೆನಡಾದಲ್ಲಿ ಆತನ ಬಾಡಿ ಪೋಸ್ಟ್ ಮಾರ್ಟಮ್ ಆಯ್ತಾ ಇಲ್ವೋ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ಸುಧಾಕರ್ ಅವ್ರು ಮಾತಾಡ್ತಾ ಇದ್ದೀವಿ ಅಂತಂದರು. ಶನಿವಾರ ಭಾನುವಾರ ಅಂತ ಹೇಳ್ತಾರೆ. ಸಂಪೂರ್ಣವಾದ ಮಾಹಿತಿ ಇಲ್ಲ. ಅಲ್ಲಿಂದ ಇಲ್ಲಿಗೆ ತರೋಕ್ಕೆ 20-25 ಲಕ್ಷ ಖರ್ಚಾಗ್ತದೆ ಅಂತ ಹೇಳ್ತಾರೆ. ಈಗಿರ್ತಕ್ಕಂಥ ಸಂಕಷ್ಟಲ್ಲ ತಂದೆ ತಾಯಿಗೆ ಅಲ್ಲಿ ದುಡ್ಡನ್ನು ಕಟ್ಟಿ ತರ್ತಕ್ಕಂಥದ್ದು ಭಾಳ ಕಷ್ಟ. ಆದ ಕಾರಣ ನಾವೆಲ್ಲ ಜೊತೆಲಿದ್ದೀವಿ, ಈ ತಾಲೂಕಿನ ಜನತೆ ಇದ್ದೀವಿ, ಬೇಕಾದ್ರೆ ನಾವು ಭಿಕ್ಷೆ ಬೇಡಾದ್ರೂ ತರ್ತೀವಿ. ಬಟ್ ಸರ್ಕಾರದ ಅಭಿಪ್ರಾಯ ಏನಿಲ್ಲಿ? ಸರ್ಕಾರ ಭಿಕ್ಷೆ ಬೇಡ ತರಿಸೋಂಥ ಕೆಲಸಕ್ಕೆ ಹೋಗ್ತದ ಅಥವಾ ಸರ್ಕಾರದ ನಿದ್ದಿಂತ ಧೈರ್ಯ ತುಂಬ್ತಾ ಅಂತಕ್ಕಂಥ ಮಾತನ್ನು ನಾನು ಸರ್ಕಾರದಲ್ಲಿ ಕೇಳಬೇಕಾಗ್ತದೆ. ಆದ ಕಾರಣ ಶಾಸಕರ ಮುಖಾಂತರ ದಯಮಾಡಿ ಶಾಸಕರೇ, ನಿಮ್ಮ ಇಲ್ಲಿ ಬಂದು ಸಾಂತ್ವನ ನೀಡಿರೋದಕ್ಕೆ ನಾನು ನಿಮಗೂ ಒಳ್ಳೆಯದಲ್ಲಿ. ನಾವು ಇಲ್ಲಿ ಸಾವು ಅಂತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಿದ್ದಲ್ಲ, ನನಗೂ ತಪ್ಪಿದ್ದಲ್ಲ, ನಿಮಗೂ ತಪ್ಪಿದ್ದಲ್ಲ. ದಯಮಾಡಿ ಸಂಬಂಧಪಟ್ಟ ಮಿನಿಸ್ಟ್ರ್ ಹತ್ರ ಮಾತಾಡಿ ಇವ್ರಿಗೇನಾದ್ರು ಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇವ್ರ ಆಧಾರ ಸ್ತಂಭವಾಗಿ ಅವ್ರ ತಂದೆ ತಾಯಿಗೆ ಜೀವನ ಉಪಯೋಗಕ್ಕೆ ಯಾರ ಮನೆ ಬಾಗಿಲು ಹೋಗೋದ್ರಿತ್ತಿಲ್ಲ ಅವ್ರನ್ನ ಕಾಪಾಡೋಂಥ ಒಂದು ಶಕ್ತಿನ ಸರ್ಕಾರ ಆಯೋಜನೆ ಮಾಡಬೇಕು. ಸರ್ಕಾರದಿಂದ ಸಂಪೂರ್ಣವಾದ ಬೆಂಬಲ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರನ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ಇಡೀ ತ್ಯಾಮಳ್ಳಿ ಒಂದು ಇದು ಇಡೀ ಅವ್ರ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಆಗಿರ್ತಕ್ಕಂಥ ಮಗನ ಕಳ್ಕೊಂಡ ಮನೆಗೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದ್ರಲ್ಲ, ಇಲ್ಲಿರ್ತಕ್ಕಂಥ ತ್ಯಾಮಳ್ಳಿಗಿರ್ತಕ್ಕಂಥ ಎಲ್ಲ
ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ನಮಸ್ಕಾರ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಯಾಕೆಂದರೆ ಯಾರ್ದೋ ಮನೆಗಾಯಿತು ನಮ್ಮ ಮನೆಗಾಯಿತು ಅನ್ನಲಿಲ್ಲ, ನಮ್ಮ ಮನೆಗೆ ಆಯಿತು ಕಷ್ಟ, ನಮ್ಮನೆ ಮಗನೇ ಕಳ್ಕೊಂಡಿದ್ದೀವಿ ಅನ್ನೋ ದುಃಖದಲ್ಲಿ ಇವರೆಲ್ಲರೂ ಕೂಡ ಬಂದು ಇವತ್ತು ಆ ಒಂದು ಆಚರಣೆ ಮಾಡಿ ಆ ಕುಟುಂಬಕ್ಕೆ ಧೈರ್ಯ ಹೇಳಿದ್ರಲ್ಲ, ಆ ಮಾನವೀಯತೆಗೆ, ಆ ಒಂದು ಮಾನವೀಯ ದೃಷ್ಟಿಗೆ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ನನ್ನ ಬಯಕೆ. ಇವತ್ತು ಅವ್ರು ಎಲ್ಲರೂ ಬಂದು ನಿಂತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸು ಸಂತೋಷ ಆಯಿತು. ಇಲ್ಲ, ಯಾರೇ ಮನೆ ಕಷ್ಟ ಆದರೂ ಕೂಡ ಬರ್ತಾರೆ ಅಂತಕ್ಕಂಥದ್ದು. ಆದರೆ ಅವರೆಲ್ರಿಗೂ ಒಳ್ಳೆಯದಾಗಲಿ. ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಜೀವಿ ಆಗಲಿ ಒಂದಲ್ಲ ಒಂದಿನ ಹೋಗಲೇಬೇಕು. ಬಟ್ ಹೋದಾಗ ಕಷ್ಟದಲ್ಲಿರ್ತಕ್ಕಂಥ ಈ ಥರ ನಿಲ್ತೀವಲ್ವ, ಈ ಒಂದು ಮಾನವೀಯತೆಗೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗ ಅವ್ರ ತಂದೆ ತಾಯಿಗೆ ನಾವೆಲ್ಲರೂ ಇದ್ದೀವಿ, ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಕೂಡ ನಾನು ತಲುಪಿಸ್ತೀನಿ. ಇವಾಗ ಅವರೆಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಜೊತೆ ಸೇರಿ ಆ ಪಾರ್ಥಿವ ಶರೀರವನ್ನು ಏರ್ಪೋರ್ಟಿಂದ ಇಲ್ಲಿಗೆ ತಂದು ಅಂತ್ಯ ಸಂಸ್ಕಾರ ಮಾಡೋರಿಗೂ ಕೂಡ ತ್ಯಾಗಮಂಡಲಿರ್ತಕ್ಕಂಥ ಸಮಸ್ತ ನಾಗರಿಕರು ಕೂಡ ಅದ್ರ ಜೊತೆಲಿ ನೆಲಮಂಗಲ ತಾಲೂಕಿನಂಥ ಎಲ್ಲ ಮುಖಂಡರು ಕೂಡ ಜೊತೆಲಿ ಇರ್ತೀವಿ. ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬಂಥ ಕೆಲಸ ಮಾಡ್ತೀವಿ. ಅಂತ್ಯ ಸಂಸ್ಕಾರ ಮಾಡೋವ್ರಿಗೂ ಕೂಡ ಈ ಜವಾಬ್ದಾರಿ ನಮ್ಮ ಮೇಲೆ ಐತೆ, ನಾವು ಮಾಡೇ ಹೋಗ್ತೀವಿ. ಅವ್ರ ತಂದೆ ತಾಯಿಗೆ ಒಳ್ಳೆಯದಾಗಲಿ. ಯಾವುದೇ ಕಾರಣಕ್ಕೂ ಕೂಡ ಧೃತಿಗೆಡೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ.